ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತೊಂದು ಕ್ರಾಂಪ್ಟನ್ ಕ್ಯೂಬ್ ಬಂದ್ಬಿಟ್ಟು ಸೋಲಾರೈಸರ್ ಅಂದ್ಬಿಟ್ಟು ಇದ್ರ ಗೀಸರ್ ಹೆಸರಿದು. ಇದೊಂದು ರಿಪೇರಿಗೆ ಬಂದಿದೆ. ಡಿಸ್ಪ್ಲೇ ಆನ್ ಆಗ್ತಾ ಇಲ್ಲ ಅಂತ ಫಸ್ಟ್ಗೆ ನೋಡಿ ಈ ಥರ ನಾವು ಓಪನ್ ಮಾಡ್ಕೋಬೇಕಾಗುತ್ತೆ. ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀಮ್ ರಿಪೇರ್ಸ್ಗೆ ಸುಸ್ವಾಗತ. ಈ ಡಿಸ್ಪ್ಲೇ ಆನ್ ಆಗ್ತಾ ಇಲ್ಲ, ಗೀಸರ್ ಎಲ್ಲ ಕರೆಕ್ಟಾಗಿದೆಯಾ ಹೇಗೆ ಚೆಕ್ ಮಾಡ್ತಾಯಿದ್ದೀವಿ. ಆನಂತರ ಇದು ಡಿಸ್ಪ್ಲೇ ಯಾಕೆ ಬರ್ತಾಯಿಲ್ಲ ಅಂತ ನಾನು ಮುಂದೆ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಕಮೆಂಟ್ ಖಂಡಿತ ಮಾಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ತಿಳಿಸಿ. ನೋಡಿ, ನಾವೀಗ ಇದನ್ನು ಚೆಕ್ ಮಾಡ್ತಾ ಇದ್ದೇವೆ ಏನಾಗಿದೆ ಅಂತ. ಕಾಯಲ್ಲು ಮತ್ತು ಬೋರ್ಡು ಎಲ್ಲ ಕನೆಕ್ಷನ್ಸ್ ಎಲ್ಲ ಹೇಗಿದೆ ಅಂದ್ಬಿಟ್ಟು 110 ಕರೆಂಟಲ್ಲಿ ನಾವು ಇದನ್ನು ಚೆಕ್ ಮಾಡ್ತಾ ಇದ್ದೇವೆ. ಎಲ್ಲ ಒಂದೊಂದಾಗಿ ಕರೆಕ್ಟಾಗಿ ತೋರಿಸ್ತಾ ಇದೆ. ಫೈನಲಿ ಇದು ಬೋರ್ಡ್ ಫಾಲ್ಟ್ ಅಂತ ಅನಿಸುತ್ತೆ. ಕಾಯಿಲ್ ಕೂಡ ಚೆನ್ನಾಗಿದೆ, ಇದರ ಥರ್ಮೋಸ್ಟಾಟ್ ಕೂಡ ಚೆನ್ನಾಗಿದೆ. ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ತಾ ಇದ್ದೀವಿ. ಮೈನ್ಸ್ ವೈರ್ ಏನಿದೆ ಇದು ಕೂಡ ಚೆನ್ನಾಗಿದೆ. ನಂತರ ಏನಾಗಿದೆ ಮುಂದೆ ನಾನು ಹೇಳ್ತೇನೆ. ನೋಡಿ, ಒಂದೊಂದಾಗಿ ನಾವು ಚೆಕ್ ಮಾಡ್ತಾ ಇದ್ದೇವೆ. ಕರೆಕ್ಟು ಕಾಯಿಲ್ ಕೂಡ ಚೆನ್ನಾಗಿದೆ. ಎಲಿಮೆಂಟ್ ಇದರದ್ದು ಗ್ರೌಂಡ್ ಕೂಡ ಆಗ್ತಾ ಇಲ್ಲ, ಇದು ಚೆನ್ನಾಗಿದೆ. ಈಗ ಸಮಸ್ಯೆ ಇರೋದು ಮೋಸ್ಟ್ಲಿ ಬೋರ್ಡಲ್ಲೇ. ಹಾಗಾಗಿ ಈಗ ನಾವು ಬೋರ್ಡನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಬೋರ್ಡ್ ಓಪನ್ ಮಾಡಿಕೊಂಡು ಏನಾಗಿದೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಇದನ್ನು ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ಕೋತಾ ಇದ್ದೇವೆ. ಕಾಯಿಲ್ ಕಂಟಿನ್ಯೂಟಿ, ಥರ್ಮೋಸ್ಟಾಟು ಎಲ್ಲವೂ ಕರೆಕ್ಟಾಗಿದೆ. ಈಗ ಬೋರ್ಡನ್ನು ನಾವು ಓಪನ್ ಮಾಡ್ಕೋತಾ ಇದ್ದೇವೆ. ನೋಡಿ, ಇದೊಂದು ಕಾಂಪೋನೆಂಟ್ ಏನಿದೆ ಇದು ಬರ್ನ್ ಆಗಿದೆ. ಈ ಕಾಂಪೋನೆಂಟ್ಗಳು ಇದರ ಒಂದು ಏನು ಸ್ಪೇರ್ ಇದೆ ಇದು ನಮ್ಮ ಹತ್ರ ಅವೈಲೇಬಲ್ ಇಲ್ಲ. ನೋಡಿ, ಇದು ಸುಟ್ಟೋಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ರೆಸಿಸ್ಟರು, ಫ್ಯೂಸು ಎಲ್ಲ ಹೋಗಿದೆ ಇದರಲ್ಲಿ. ಇದನ್ನು ಬೇರೆ ಕಡೆ ನಾವು ರಿಪೇರಿಗೆ ಅಂತ ಕಳಿಸ್ಬೇಕಾಗುತ್ತೆ. ಇದ್ರ ಕನೆಕ್ಷನ್ಸ್ ಎಲ್ಲನೂ ನಾವು ರೆಕಾರ್ಡ್ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಮತ್ತೆ ಆ್ಯಸ್ ಇಟ್ ಈಸ್ ಹೇಗಿತ್ತು ಹಾಗೆ ಕನೆಕ್ಷನ್ಸ್ಗಳನ್ನೆಲ್ಲ ಹಾಕಬೇಕಲ್ವ. ಅದಕ್ಕೋಸ್ಕರ ಆ ಕನೆಕ್ಷನ್ಸ್ನೆಲ್ಲ ಬಿಚ್ಕೋತಾ ಇದ್ದೇವೆ. ಏನು ಮೇನ್ಸ್ ವೈರ್ ಇದೆ, ಡಿಸ್ಪ್ಲೇ ಕನೆಕ್ಷನ್ನು, ಪವರ್ ಸಪ್ಲೈ ಎಲ್ಲನೂ ನಾವು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಈ ಥರ ಓಪನ್ ಮಾಡ್ಕೋತಾ ಇದ್ದೇವೆ. ಓಪನ್ ಮಾಡ್ಕೊಂಡ ನಂತರ ಈ ಬೋರ್ಡನ್ನು ಒಂದು ರಿಪೇರಿ ಅಂತೂ ನಮ್ಮಲ್ಲಿ ಅವೈಲೇಬಲ್ ಇಲ್ಲ ಇದರ ಸ್ಪೇರ್ಗಳು. ಹಾಗಾಗಿ ಇದನ್ನು ನಾವು ಬೇರೆ ಕಡೆ ಕಳಿಸ್ಬೇಕಾಗುತ್ತೆ. ನೋಡಿ, ಕಾಂಪೊನೆಂಟ್ಗಳು ಹೋಗಿದೆ. ಈಗ ರೆಡಿ ಮಾಡಿಸಿ ತರಿಸಿದ್ದೇವೆ. ಅದೇನು ಕಾಂಪೊನೆಂಟ್ಗಳು ಹೋಗಿತ್ತು ನೋಡಿ, ರೆಸಿಸ್ಟರ್ಗಳು ಹೋಗಿತ್ತಂತೆ. ಇದನ್ನು ಬೇರೆ ಕಡೆ ಸರ್ವಿಸ್ ಸೆಂಟ್ರಿಗೆ ಕೊಟ್ಟು ನಾವು ರೆಡಿ ಮಾಡಿಸಿ ಪವರ್ ಸಪ್ಲೈ ಬೋರ್ಡನ್ನು ತರಿಸಿ ಈಗ ವಾಪಸ್ ಹೇಗಿತ್ತು ಹಾಗೆ ನಾವು ಫಿಟ್ ಮಾಡ್ತಾ ಇದ್ದೇವೆ. ಬೇರೆ ಕಡೆ ಕೊಟ್ಟು ಕಳಿಸಿದ್ವಿ, ಒಂದಿನ ತೊಗೊಂಡ್ರು ಟೈಮು ಇದನ್ನು ರೆಡಿ ಮಾಡಿಕೊಡೋಕ್ಕೆ. ಮತ್ತು ಇದನ್ನೆಲ್ಲ ಹೇಗಿತ್ತು ಹಾಗೆ ಅಸೆಂಬಲ್ ಮಾಡಿ ಸೇರಿಸ್ತಾ ಇದ್ದೀವಿ. ಸೇರಿಸಿದ ನಂತರ ಇದು ವರ್ಕ್ ಆಗುತ್ತಾ, ಆನ್ ಆಗುತ್ತಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಕನೆಕ್ಷನ್ಸ್ ಎಲ್ಲ ಹೇಗಿತ್ತು ಹಾಗೆ ಮತ್ತೆ ನಾವು ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡ ನಂತರ ಇದನ್ನು ನಾವೀಗ ಕರೆಂಟ್ಗೆ ಹಾಕಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಹೇಗಿತ್ತು ಹಾಗೆ ನಾವು ಮತ್ತೆ ಫಿಟ್ಟಿಂಗ್ ಮಾಡ್ಕೋತಾ ಇದ್ದೀವಿ. ಫಿಟ್ಟಿಂಗ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಕರೆಂಟ್ ಕನೆಕ್ಷನ್ನ ಕೊಟ್ಟು ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ರೆಸಿಸ್ಟರ್ಸ್ಗಳೆಲ್ಲ ಹೋಗಿತ್ತು ಅಂತ ಹೇಳಿದ್ರು ಅವರು. ಇದನ್ನೆಲ್ಲ ಬದಲಾಯಿಸಿ ರೆಡಿ ಮಾಡಿದ್ದೇವೆ. ನೋಡಿ, ಇದು ಟಚ್ ವರ್ಕ್ ಆಗುತ್ತೆ. ನೋಡಿ, ಇದು ಕಾಂಪೋನೆಂಟ್ ಏನು ಹೋಗಿತ್ತು ಇದನ್ನು ಕೂಡ ಬದಲಾಯಿಸಿದ್ದೇವೆ. ಕನೆಕ್ಷನ್ಸ್ ಹೇಗಿತ್ತು ಹಾಗೆ ಕರೆಕ್ಟಾಗಿ ನಾವು ಮತ್ತೆ ಹಾಕ್ಕೋಬೇಕಾಗುತ್ತೆ. ಹಾಕಿ ಹೇಗಿತ್ತು ಹಾಗೆ ನಾವು ಫಿಟ್ ಮಾಡ್ಕೋಬೇಕು. ನೋಡಿ, ಇದು ಟಚ್ ವರ್ಕ್ ಆಗುತ್ತೆ. ಇದರಲ್ಲಿ ಎಷ್ಟು ಡಿಗ್ರಿ ನಮಗೆ ನೀರಿನ ಉಷ್ಣತೆ ಬೇಕೋ ಅದು ನೋಡಿ, ಇಲ್ಲಿ ಪ್ಲಸ್ ಮೈನಸ್ ಕೊಟ್ಟಿದ್ದಾರೆ. ಇದು ಮೇಲ್ಗಡೆ ಈ ಥರ ಟಚ್ ಮಾಡಿದ್ರೆ ಅಲ್ಲೇನು ಸ್ಪ್ರಿಂಗ್ಗಳಿದೆ ಅದು ವರ್ಕ್ ಆಗುತ್ತೆ. ಅಂದರೆ ಅದೇನು ಪ್ರೆಸ್ ಆಗೋಲ್ಲ, ಅದು ವರ್ಕ್ ಆಗುತ್ತೆ. ಟೆಂಪ್ರೇಚರ್ ರೈಸ್ ಮತ್ತು ಡೌನ್ ಆ ಥರ ಆಗುತ್ತೆ. ಇದು ಸೋಲಾರಿಯಮ್ ಅಂದ್ಬಿಟ್ಟು ಏನೋ ಇದು ಕ್ರಾಂಪ್ಟನ್ ಕ್ಯೂಬ್ ಅಂತ ಇದು ಒಂದು ಗೀಸರ್. ಇದು ತುಂಬ ಚೆನ್ನಾಗಿದೆ, ಮನೆಗಳಿಗೆ ಉಪಯೋಗಿಸ್ಬೋದು. ನೋಡಿ, ಇದನ್ನು ಇಲ್ಲಿಂದನೇ ಓಪನ್ ಮಾಡ್ಕೋಬೇಕಾಗುತ್ತೆ. ಇನ್ನೆಲ್ಲೂ ಸ್ಕ್ರೂ ಫಿಟ್ಟಿಂಗ್ಸ್ ಬರೋಲ್ಲ ಇದಕ್ಕೆ. ಇವಾಗ ಇದಕ್ಕೆ ನಾವು ಡೈರೆಕ್ಟ್ ಕರೆಂಟನ್ನು ಕೊಟ್ಟು ಈಗ ನಾವು ಚೆಕ್ ಮಾಡ್ಕೋತೇವೆ. ನೋಡಿ, ಇದು ಟೆಂಪ್ರೇಚರ್ ಈ ಥರ ರೈಸ್ ಆಗುತ್ತೆ ಮತ್ತು ಅಪ್ ಡೌನ್ ಈ ಥರ ನಾವು ಎಷ್ಟು ನೀರಿನ ಉಷ್ಣತೆ ಬೇಕು ಹೆಚ್ಚಿಸ್ಕೋಬೋದು.
ಮತ್ತು ಕಡಿಮೆ ಮಾಡ್ಕೋಬೋದು ಇದರಲ್ಲಿ. ಸೊ ಇದೊಂದು ಯೂಸ್ಫುಲ್ ವೀಡಿಯೋ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.